ಎಲ್ರಿಗೂ ನಮಸ್ಕಾರ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಸಭಾಂಗಣವನ್ನು ತುಂಬಿಸಿರೋದ್ರಿಂದ ನಮಗೆ ಭಾಳ ಸಂತೋಷ ಆಗಿದೆ. ಒಂದಷ್ಟು ಜನ ಆಚೆ ಬಂದಾಗ ನನ್ನ ಕೇಳಿದ್ರು, ನಿಮ್ಮ ಚಿತ್ರ ಮತ್ತು ನಿಮ್ಮ ಹೆಸರು ಯಾಕೆ ಹಾಕಿದ್ದಾರೆ, ನೀವೇನು ಮಾಡಿದ್ದೀರಿ ಇದರಲ್ಲಿ ಅಂತ. ನಾನು ಏನೂ ಮಾಡಿಲ್ಲ, ಇದರಲ್ಲಿ ಆಯೋಜಿಸಿದ್ದಷ್ಟೇ ಇದು. ನಾನು ಈಗ ಒಂದು 5-6 ಸಲ ಪ್ರೊಫೆಸರ್ ರಾಧಾಕೃಷ್ಣ ಅವ್ರ ಜೊತೆ ಸೇರಿ ಬೆಂಗಳೂರಿನಲ್ಲಿ ಆಗಾಗ ರಂಗಶಂಕರದಲ್ಲಿ, ಬೆಂಗಳೂರು ಇಂಟರ್ನ್ಯಾಷನಲ್ ಸೆಂಟರಲ್ಲಿ, ಸುಚಿತ್ರದಲ್ಲೇ 1-2 ಸಲ ನಾನು ಈ ತಾಳಮದ್ದಳೆಯ ಕಾರ್ಯಕ್ರಮವನ್ನು ಮಾಡಿಸಿದ್ದೀನಿ. ನಾನು ನಮ್ಮ ತಾಯಿ ಅವರು ಸುಮಾರು ಅವ್ರಿಗೆ 6 ವಯಸ್ಸಿದ್ದಾಗ, 6 ವರ್ಷ ಇದ್ದಾಗ ಅವರು ಮೊದಲು ನಾಟಕದಲ್ಲಿ ಅಭಿನಯಿಸಿದರು. ಮತ್ತು ಸಾಯಕ್ಕೆ 1 ವರ್ಷದ ಮುಂಚೆವರೆಗೂ ಅವರು ಪಾಪ ಅವರು ನಾಟಕ ಮಾಡ್ತಾಯಿದ್ರು. ಅವರು ಒಂದು ಸಲ ಇಲ್ಲಿ ನಾನು ಕರ್ಕೊಂಬಂದೆ ಅವ್ರಿಗೆ, ಇದು ಒಂದು ಯಕ್ಷಗಾನ ಕಾರ್ಯಕ್ರಮಕ್ಕೆ, ತಾಳಮದ್ದಳೆಗೆ. ನೋಡಿಬಿಟ್ಟು ಅವ್ರು ಹೇಳಿದ್ರು ನನಗೆ, ಎಷ್ಟು ವರ್ಷ ನಾಟಕ ಮಾಡಿದ್ದೀನೋ, ಈ ಥರದೊಂದು ಪ್ರಕಾರವಾದ ನನ್ನ ಅನುಭವಕ್ಕೆ ಬಂದಿರಲಿಲ್ಲ ಅಂತ ಹೇಳಿದ್ರು ಅವರು. ನಾನು 2 ನಿಮಿಷ ಮಾತಾಡಬೇಕಷ್ಟೇ, ಆದರೆ ನನಗೊಂದು ಹೊಳೆದಿದ್ದು ಇವಾಗ ಹೇಳ್ತೀನಿ ಕೇಳಿ. ನಮ್ಮಲ್ಲಿ ಕಲೆಯನ್ನು ಯಾರು ಪೋಷಿಸಬೇಕು ಅನ್ನೋದಿದೆ. ಒಂದು ಥರದ್ದು ಸೋವಿಯಟ್ ಮಾಡೆಲ್ ನಾವು ಒಂದು ಕಾಲಕ್ಕೆ ಅಡಾಪ್ಟ್ ಮಾಡ್ಕೊಂಡಿದ್ವಿ. ಅದೇನಾಗಿತ್ತು ಅಂದರೆ, ಸರ್ಕಾರ ಕಲಾವಿದರನ್ನು ಪೋಷಿಸಬೇಕು ಅಂತ. ಸರ್ಕಾರ ಕಲಾವಿದರನ್ನು ಪೋಷಿಸಬೇಕಾದ ಮಾಡೋಕ್ಕೆ ಶುರು ಮಾಡಿದ್ರೆ ಸೆನ್ಸರ್ಶಿಪ್ಪನ್ನು ಅಗತ್ಯ ಇರೋದಿಲ್ಲ. ಯಾಕೆಂದರೆ ಸರ್ಕಾರಕ್ಕೆ ಅನುಕೂಲವಾಗಿರುವಂಥದ್ದನ್ನು ಅವರು ಸ್ಪಾನ್ಸರ್ ಮಾಡ್ತಾ ಇರ್ತಾರೆ, ನಾವು ಮಾಡ್ತಾ ಇರ್ಬೋದು. ಆದರೆ ನಿಜವಾಗ್ಲೂ ಕಲೆಯನ್ನು ಪೋಷಿಸಬೇಕಾದ್ದು ರಸಿಕರು. ಅದು ಒಂದು ಕಮ್ಯುನಿಟಿಲಿ ನಡೀಬೇಕು. ಗ್ರಾಮಾಯಣದಲ್ಲಿ, ಕಾದಂಬರಿಯಲ್ಲಿ ರಾವ್ ಬಹದ್ದೂರ್ ಅವ್ರದ್ದು ಒಂದು ಸಂದರ್ಭ ಬರುತ್ತೆ. ಊರಿಗೆ ಪ್ಲೇಗ್ ಬಂದಿರುತ್ತೆ, ಊರಲ್ಲಿ ಎಲ್ಲ ಕೆಲಸ ನಿಂತೋಗಿರುತ್ತೆ, ಯಾರು ಕೃಷಿ ಬೇಸಾಯ ಎಲ್ಲ ಮಾಡ್ತಾ ಇರಲ್ಲ, ನಿಂತೋಗಿರುತ್ತೆ. ಆಗ ಅವನು ಊರು ಗೌಡ ಅವನ ಅಗೆವನ್ನು ತೆಗೆಸಿ ಅವ್ರಿಗೆ ಅವನ ಧಾನ್ಯವನ್ನು ಊರವ್ರಿಗೆ ಹಂಚಕ್ಕೆ ಶುರು ಮಾಡ್ತಾನೆ. ಅದರಲ್ಲಿ ಅವನು ತುಂಬ ಒಳ್ಳೆಯವನು ಅನ್ನೋ ಅರ್ಥ ಬರುತ್ತೆ. ಅಂದರೆ ಒಳ್ಳೆಯವನು ಅಲ್ಲ ಅದರ ಅರ್ಥ, ಅಂದರೆ ಪರಸ್ಪರ ಅವಲಂಬನೆ ಇದೆ ಅಂತ. ಅಲ್ಲಿಯ ಸಮಾಜ, ಅಲ್ಲಿಯ ಸಮುದಾಯಕ್ಕೂ ಅವನ ಗೌಡಿಕೆಗೂ ಒಂದು ಪೋಷಿಸಿರೋದ್ರಿಂದ ನಡೆಯುತ್ತದು. ಅವನು ಬೇರೆ ಊರಿಗೆ, ಇವಾಗ ಯಾರೋ ನಮ್ಮ ದೊಡ್ಡ ಕಂಪನಿಯವರು ಬೆಂಗಳೂರು ಸಾಕಾಗಿದೆ ಬೇರೆ ಕಡೆ ಹೋಗ್ತೀನಿ ಅಂತ ಹೇಳ್ತಾರಲ್ಲ, ಆ ಥರ ಅವನು ಆ ಊರು ಗೌಡ ಬಿಟ್ಟು ಬೇರೆ ಕಡೆ ಹೋದರೆ ಅವನು ಅಲ್ಲಿ ಗೌಡ ಆಗಿರಲ್ಲ. ಅವನು ಪರಕೀಯಾಗಿರ್ತಾನೆ. ಅವನು ಯಾರಲ್ಲಿ ಅಲ್ವಾ? ಈ ಊರು ಜನ, ಈ ಊರಿಂದನೂ ಅವನು ಕಮ್ಯುನಿಟಿಯಿಂದ ಅವನು ಇರೋದು. ನಮಗೆ DVJ ಹೇಳ್ದಂಗೆ, ಎಲ್ಲದರೊಳಗೆ ಒಂದಾಗಿರೋ ಮಂಕುತಿಮ್ಮ ಅಂತ ಹೇಳ್ದಂಗೆ, ಇಫ್ ಯು ಬಿಲಾಂಗ್, ಇಫ್ ಯು ಹ್ಯಾವ್ ಎನ್ ಐಡೆಂಟಿಟಿ ದಟ್ ಈಸ್ ಆಫ್ ದ ಕಮ್ಯುನಿಟಿ, ದೆನ್ ಯು ಆರ್ ಸಂಬಡಿ. ಇಲ್ಲದೇ ಭ್ರಮೆಯಲ್ಲಿ ಬದುಕ್ತಾ ಇರ್ತೀವಿ ಅಷ್ಟೇ ಅಂತ. ಮತ್ತು ಸರ್ಕಾರ ನಿಮ್ಮನ್ನು ಪೋಷಿಸಿರಲಿ ಬಿಡಲಿ, ಜನರು ನಿಮ್ಮ ಜೊತೆ ಇದ್ದರೆ, ನಿಮ್ಮ ಸಮುದಾಯ ನಿಮ್ಮ ಜೊತೆ ಇದ್ದರೆ ಒಂದು ಕಲೆ ಉಳಿಯೋದಕ್ಕೆ ಅನ್ನೋದಕ್ಕೆ ಯಕ್ಷಗಾನ ಒಂದು ದೊಡ್ಡ ಉದಾಹರಣೆ. ನೋಡಿ, ಎಷ್ಟು ವರ್ಷದಿಂದ ಯಾರು ಅದನ್ನು ಸರ್ಕಾರ ಬಂದು ಅದನ್ನು ಮುಟ್ಟದೇ ಇರೋದ್ರಿಂದ ಚೆನ್ನಾಗಿದೆ ಅಂತ ನಾನು ಹೇಳೋದು. ಆಯಿತಾ? ಇನ್ನೊಂದು ಹೇಳ್ತೀನಿ, ನಮ್ಮಲ್ಲಿ ಇಂಗ್ಲೀಷ್ ಕಲಿತು ನಾವು ಥಿಯೇಟರ್ ಬಗ್ಗೆ ವಿಶ್ಲೇಷಣೆ ಮಾಡೋರಲ್ಲ. ಇವಾಗ ನಾವೇನು ಹೇಳ್ತೀವಿ, ನಾನು ಭೈರಪ್ಪ ಅವರ ಪರ್ವವನ್ನು ನಾನು ಮೊದಲನೇ ಪ್ರದರ್ಶನ ಮಾಡಿದಾಗ 10:30 ಗಂಟೆ ಆಯ್ತದು. ಅದು ರಿಹರ್ಸಲ್ ಆಗಬೇಕಾದ್ರೆ ಭಾಳ ದೊಡ್ಡ ಥಿಯೇಟ್ರವರು ಒಂದು ಭಾಷಣ ಮಾಡಿದ್ರು, ಮೈಸೂರಲ್ಲಿ. ಹೇಳಿದ್ರು, ಎಂಥ ಮೂರ್ಖರೆಲ್ಲ ಸೇರ್ಕೊಂಡು ಇದನ್ನು ಮಾಡ್ತಾ ಇದ್ದಾರ್ರಿ, ನಾಟಕ ಅಷ್ಟು ಉದ್ದ ಇರುತ್ತೆ ಅಂದರೆ 1.5 ಗಂಟೆ 2 ಗಂಟೆ ಇರಬೇಕು ನಾಟಕ ಅಂತ. ದೊಡ್ಡವರು, ಅವ್ರ ಹೆಸರು ಹೇಳಲ್ಲ ನಾನು, ಅವರು ಭಾಷಣ ಮಾಡಿ ಅಲ್ಲಿ ಹೇಳಿದರು. ಆದರೆ ಅವರು ಕಲ್ತಿರೋದು ಇಂಗ್ಲೀಷ್ ಗೊತ್ತಿರೋದ್ರಿಂದ ಅದು. ಭಾರತದಲ್ಲಿ ನಾಟಕ 10 ಗಂಟೆ ನಡೆಯುತ್ತದು. ಅದು ನಮ್ಮದು ಕ್ಯಾಶುವಲ್ ಆಗಿ ನಡೀತಾ ಇರೋದು. ನಾವು ಇನ್ನೊಂದು ಕ್ರಿಟಿಸಿಸಮ್, ಇನ್ನೊಂದು ಮೆಥಡನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿರೋದ್ರೆ ಅದನ್ನು ಮಾದರಿಯಾಗಿ ಇಟ್ಕೊಂಡು ನಾವೇನು ಹೇಳ್ತೀವಿ, ನಾವು ಮಾಡೋ ನಾಟಕಗಳು, ಸಿಟಿಲಿ ಮಾಡೋ ನಾಟಕಗಳನ್ನ ಮೇನ್ ಸ್ಟ್ರೀಮ್ ಥಿಯೇಟ್ರ್ ಅಂತ ಕರೆದು ಇದನ್ನು ಮಾರ್ಜಿನಲ್ ಥಿಯೇಟ್ರ್ ಅಂತ ಕರೆಯೋದು ಒಂದು ವಾಡಿಕೆ ಇದೆ.
India has maybe now, with all the encroached villages, maybe about 550,000 villages. Such a big country, sir. And ಊರೊಬ್ಬ ನಾಡಬ್ಬ ಅಂತೆಲ್ಲ ನಡೆದರೆ ಪ್ರತಿ ಹಳ್ಳಿಯಲ್ಲೂ ನಮ್ಮ ಪುರಾಣದ್ದು ರಾಮಾಯಣದ್ದು ಮಹಾಭಾರತದ್ದು ಅವರಿಗೆ ತೋಚಿದ ರೀತಿಯಲ್ಲಿ ಪ್ರಚಂಡ ರಾವಣ ಮಾಡಿ ರಾವಣನ ಕಾಲಿಗೆ ನಮಸ್ಕಾರ ಮಾಡುತ್ತಿರೋದೆಲ್ಲ ಮಾಡ್ಕೊಳ್ತಾರೆ ಅವರು, ನಾಟಕಗಳು ಅವ್ರು ಮಾಡ್ತಾರೆ ಅವರು. ನೀವೇನು ಅವರಿಗೆ ಲಿಬರಲ್ಲು, ಫೆಮಿನಿಸ್ಟು, ಸಬಾಲ್ಟರ್ನ್ ಏನೇ ಹೇಳ್ಕೊಡ್ಬೇಕಾಗಲ್ಲ, ಅದು ಕ್ಯಾಶುವಲ್ ಆಗಿ ಮಾಡ್ತಾರೆ ಅವರು. ಅದ ಮೇನ್ ಸ್ಟ್ರೀಮು. ನಾವೆಲ್ಲ 300 ಜನಕ್ಕೆ 200 ಜನಕ್ಕೆ ನಾವು ಸಿಟಿಲಿ ಮಾಡೋ ನಾಟಕ ಮೇನ್ ಸ್ಟ್ರೀಮು. ನಮಗೆ ರಿವ್ಯೂ ಬರುತ್ತೆ, ನಮಗೆ ಅವಾರ್ಡ್ ಬರುತ್ತೆ, ನಮಗೆ ರೆಕಗ್ನಿಷನ್ ಬರುತ್ತೆ ಅನ್ನೋದರಿಂದ ನಾವು ಹೇಳ್ತೀವಿ. ನಾವು ಚಿಕ್ಕ ವಯಸ್ಸಲ್ಲಿ ಇದು ಕಡೆದು ಹೇಳಿ ನಿಲ್ಲಿಸ್ತೀನಿ. ನಾವು ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಓದಬೇಕಾದ್ರೆ ಮೌಸ್ ಟ್ರ್ಯಾಪ್ ಅನ್ನೋ ನಾಟಕ 25 ವರ್ಷದಿಂದ ನಡೀತಿದೆ ಅಂದ್ಬಿಟ್ಟು ನಮಗೆ ಒಂದು ಜನರಲ್ ನಾಲೆಜಲ್ಲಿ ಕ್ವೆಶ್ಚನ್ ಎಲ್ಲ ಬರೋದು. ನೀವು ಕಟೀಲ್ ಅಥವಾ ನೀವು ಮಂದರತಿದು ನೀವು ಹರಕೆ ಯಕ್ಷಗಾನದ್ದು ಆಟಕ್ಕೆ ನೀವು ಎಂಟ್ರಿ ಕೊಡಬೇಕಂದ್ರೆ ನಿಮ್ಮದು 23 ವರ್ಷನ ಕಾಯಬೇಕು. ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬರೋದಿರಲಿ, ಪತ್ರಿಕೆಯಲ್ಲೂ ಬರೋದಿಲ್ಲ ಅದು. ಅಂದರೆ ಇದನ್ನು ನಾವು ಸ್ವಲ್ಪ ಬೆಂಗಳೂರು ನಮ್ಮ ಕಡೆ ಎಲ್ಲ ಸ್ವಲ್ಪ ಕೆಟ್ಟಿದ್ದೀವಿ ನಾವು. ಇದು ಉಳಿದಿದೆ ಅಂದರೆ ಅಲ್ಲಿಯ ಸಮುದಾಯಗಳಿದ್ದನ್ನು ಉಳಿಸಿವೆ. ಇದಿದ್ದರೆ ಇದರಿಂದ ಸ್ವಲ್ಪ ಪ್ರೇರಿತರಾಗಿ ನಾವು ಹೊಸದನ್ನು ಕಲಿಬೋದು, ಜೀವಂತವಾಗಿರ್ಬೋದು ನಮ್ಮ ಮನಸ್ಸು ಅಂತ ತಿಳ್ಕೊಂಡು. ಇದೊಂದು ಪ್ರಕಾರದ ಬಗ್ಗೆ ನಾನು ಮಾತಾಡಿದಾಗ ಇವರು ಪ್ರೊಫೆಸರ್ ರಾಧಾಕೃಷ್ಣ ಅವರು ಏನು ವಿಶೇಷ ತಾಳಮದ್ದಳೆದು ಅಂತ ಅವ್ರೊಂದು ಸತಿ ಹೇಳಲಿ. ಎಲ್ಲ ಹಿರಿಯರು ಇದ್ದಾರೆ ಇಲ್ಲಿ. ನನಗೆ ಭಾಳ ಖುಷಿಯಾಗಿದೆ. ನಾನು ಎಲ್ಲರ ಹೆಸರು ಹೇಳೋದಿಲ್ಲ, ಅದನ್ನು ಅವರಿಗೆ ಬಿಡ್ತೀನಿ. ಆದರೆ ನೀವು ಇಲ್ಲಿ ಸುಚಿತ್ರವಾಗಿ ಬಂದಿರೋದು ಮತ್ತು ಇಂಥ ಒಂದು ಕಾರ್ಯಕ್ರಮಕ್ಕೆ ನೀವು ಬೆಂಬಲ ಕೊಡ್ತಿರೋದು, ಸಮಯ ಕೊಡ್ತಿರೋದು ನನಗೆ ಭಾಳ ಸಂತೋಷ. ನಾನು ರಾಧಾಕೃಷ್ಣ ಅವ್ರನ್ನ ಕರಿತೀನಿ. ರಾಧಾಕೃಷ್ಣ ಅವರೇ, ದಯವಿಟ್ಟು. ಅವರ ಕಿರು ಪರಿಚಯನ ಇವರು ನಾರಾಯಣ್ ಯಾಜಿ ಅವರು ಮಾಡಿಕೊಡುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಇದೀಗ ತಾಳಮದ್ದಲೆ ಪ್ರಾರಂಭವಾಗುವುದಕ್ಕಿಂತ ಸ್ವಲ್ಪ ಮೊದಲು ಒಂದು ಕ್ರಮದ ಪ್ರಕಾರ ಇಲ್ಲಿನ ಕಲಾವಿದರನ್ನು ಪರಿಚಯ ಮಾಡಿಕೊಡುವುದೊಂದು ಕ್ರಮ ಭಾಗವತರಿಂದ ಮಾಡಬೇಕಾಗಿತ್ತು. ಆದರೆ ಮೊಟ್ಟ ಮೊದಲು ಇದರ ಸಂಘಟಕರಾಗಿರುವಂಥ ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ ಅವರನ್ನು ತಮ್ಮೆದುರಿಗೆ ಪರಿಚಯವನ್ನು ಮಾಡಿಕೊಡಬೇಕು ಅಂತ ನಾನಿಲ್ಲಿಗೆ ಬಂದಿದ್ದೇನೆ. ಸೂರ್ಯನಿಗೆ ನಾವು ಕಂದೀಲು ಹಿಡಿದಂತೆ ಆಗ್ತದೆ. ಯಾಕೆಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಂದಲೇ ಕಲ್ಚರಲ್ ಐಕಾನಿಕ್ ಅಂತೇಳಿ ಕರೆಸಿಕೊಳ್ಳಲ್ಪಟ್ಟಂತಹ ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ ಅವರು ಈ ನಾಡು ಕಂಡಂತಹ ಓರ್ವ ಸುಸಂಸ್ಕೃತ ವ್ಯಕ್ತಿಗಳಲ್ಲಿ ಒಬ್ಬರು ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಎಲ್ಲ ವಿಧದಲ್ಲಿಯೂ ಕೂಡ ಸಾಂಸ್ಕೃತಿಕವಾಗಿ ಆಗಲಿ ಅಥವಾ ಸಾಹಿತ್ಯಿಕವಾಗಿರುವಂಥದ್ದಾಗಲಿ, ಅನುವಾದದಲ್ಲೇ ಆಗಲಿ, ಸಂಸ್ಕೃತವನ್ನು ಕನ್ನಡಕ್ಕೆ ತರುವಂಥ ಗೋಪಿಕವನ್ ಮಾಧವೆ ಆಗಲಿ, ಅಥವಾ ಅಗತ್ಯಕ್ಕೆ ಬೇಕಾಗಿರುವಂತಹ ಸುಭಾಷ್ ಚಂದ್ರ ಬೋಸರ, ಶಶಿ ತರೂರಂಥವರ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಸಾಹಿತ್ಯವನ್ನು ಶ್ರೀಮಂತ ಮಾಡಿದಂಥ ಮಹನೀಯರಲ್ಲಿ ರಾಧಾಕೃಷ್ಣರು ಅಗ್ರಗಣ್ಯರು. ಅವರ ಅನೇಕ ಸಾಹಿತ್ಯಗಳನ್ನು, ಅವರ ಕೃತಿಗಳನ್ನು ಓದಿದಾಗ ಅನಿಸಿರುವುದಿಷ್ಟು ಪಂಡಿತ ಪರಂಪರೆಯ ಆ ಎಲ್ಲ ಕನ್ನಡ ಸಾಹಿತ್ಯದ ಪಂಡಿತ ಪರಂಪರೆಯಲ್ಲಿ ಬರುತ್ತಿರುವಂತಹ ಒಂದು ಮಹತ್ವದ ವ್ಯಕ್ತಿಗಳಾಗಿ ಅವರು ಗುರುತಿಸಲ್ಪಡ್ತಾರೆ. ಯಕ್ಷಗಾನದಲ್ಲಿಯೂ ಕೂಡ ತೆಂಕು ಬಡಗು ಎರಡರಲ್ಲೂ ವೇಷವನ್ನು ಕಟ್ಟಿ ಕುಣಿದು ಆಮೇಲೆ ತಾಳಮದ್ದಲೆಯಲ್ಲಿ ಅರ್ಥವನ್ನು ಹೇಳುವ ಮೂಲಕ ಕನ್ನಡ ಮತ್ತು ಇಂಗ್ಲೀಷ್ ಈ ಎರಡರಲ್ಲಿಯೂ ಕೂಡ ಅರ್ಥವನ್ನು ಹೇಳುತ್ತಾರೆ. ಈ ಪ್ರಾಯದಲ್ಲಿ ಇನ್ನೊಂದು ಸ್ವಲ್ಪ ದಿವಸ ಹೋದರೆ 80ರ ಹರೆಯವರಿಗೆ ಅವರನ್ನು ಇದೀಗ ನಾನು ಇಲ್ಲಿಗೆ ಕರೆದು ಈ ತಾಳಮದ್ದಲೆ ಕುರಿತಾಗಿ ಮತ್ತು ಕಲಾವಿದರ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ. 700-800 ವರ್ಷಗಳ ಇತಿಹಾಸವುಳ್ಳದ್ದು ಯಕ್ಷಗಾನ. ಯಕ್ಷಗಾನಕ್ಕೆ 2 ರೂಪಕ. ಒಂದು ಆಹಾರ್ಯ, ವೈಭವ, ವೇಷಭೂಷಣ, ನೃತ್ಯ ಇದೆಲ್ಲ ಇರುವಂಥ ಒಂದು ಆಟ ಅಂತ ಹೇಳ್ತೀವಿ ನಾವು. ದಕ್ಷಿಣ ಕನ್ನಡದವರು ನಾವು, ಉತ್ತರ ಕನ್ನಡದವರು ಆಟ ಅಂತ ಹೇಳ್ತೀವಿ. ಬಯಲು ಸೀಮೆಯವರು ಬಯಲಾಟ ಅಂತ ಹೇಳ್ತಾರೆ, ಅದೊಂದು ರೂಪಕ. ಇದರ ಕೆಲವು ರೂಪಕಗಳು ಬೆಂಗಾಲದಲ್ಲಿವೆ, ತಮಿಳ್ನಾಡಿನಲ್ಲಿವೆ, ಗುಜರಾತ್ನಲ್ಲಿದೆ, ಹಿಮಾಚಲ ಪ್ರದೇಶದಲ್ಲಿದೆ, ಕೇರಳದಲ್ಲಿ ಕಥಕ್ಕಳಿ ಇದೆ.
ಆದರೆ ದಕ್ಷಿಣೋತ್ತರ ಕನ್ನಡಗಳಲ್ಲಿ ಶಿವಮೊಗ್ಗದ ಸಾಗರ ಇತ್ಯಾದಿ ಭಾಗಗಳಲ್ಲಿ ಇದು ಅತ್ಯಂತ ಪ್ರಚಲಿತವಾದಂಥ ಮಲೆನಾಡಿನ ಗರ್ಭದ ಕಲೆ. ಬೇಷಪತ್ತನಾಜೆ ಅಂತ ನಾವು ಹೇಳ್ತೇವೆ. ಹಬ್ಬಕ್ಕೆ ದೀಪಾವಳಿ ಹಬ್ಬದಲ್ಲೂ ಗೆಜ್ಜೆ ಕಟ್ಟಿದರೆ ಮಳೆಗಾಲದ ಮೊದಲು ಮಳೆಗಾಲ ನಿಲ್ಲುವಾಗ ನಾವು ಗೆಜ್ಜೆಯನ್ನು ನಿಲ್ಲಿಸಿ ಒಂದು ದೇವಸ್ಥಾನದ ಒಂದು ಪರಂಪರೆಯ ದೇವರಿಗೆ ಅರ್ಪಿಸುವಂಥದ್ದು ಬಯಲಾಟ ಅಥವಾ ಆಟ. ಆದರೆ ಮಳೆಗಾಲದಲ್ಲಿ ಏನು ಮಾಡೋದು? ಮಳೆಗಾಲದಲ್ಲಿ ಹೊರಗಡೆ ಮಳೆಯ ಧೀಂಗಿಣ, ಮಳೆಯ ಕುಣಿತ, ಮಳೆಯ ಅಬ್ಬರ, ಮಳೆಯ ಆನಂದ. ಆಗ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಊರ ಕಲಾವಿದರು, ಪರವೂರ ಕಲಾವಿದರು, ಪರಿಣಿತರು, ಮಕ್ಕಳು ಎಲ್ಲರೂ ಸೇರಿ, ಇತ್ತೀಚೆಗೆ ಹೆಣ್ಮಕ್ಕಳು ಮಾಡ್ತಾ ಇದ್ದಾರೆ, ಸೇರಿ ತಾಳಮದ್ದಳೆಯ ಅಂದರೆ ವೇಷಭೂಷಣಗಳಿಲ್ಲದೆ ಮಾತಿನಲ್ಲೇ ಕಟ್ಟುವ ಒಂದು ಪ್ರಪಂಚವನ್ನು ಕಲೆ. ಬಹುಶಃ ಜಗತ್ತಿನಲ್ಲೇ ಇಂಥ ಕಲೆಗೆ ಅದ್ವಿತೀಯವಾದದ್ದು. ಈ ಕಲೆಯನ್ನು ಮುಂಚೂಣಿಗೆ ತಂದವರು ಶ್ರೇಣಿ ಗೋಪಾಲಕೃಷ್ಣ ಭಟ್ರು, ಕುಬಣೂರು ಬಾಲಕೃಷ್ಣರಾಯರು, ವಿದ್ಯಾಭೂಷಣ ವೆಂಕಪ್ಪ ಶೆಟ್ಟರು, ಪೊಳಲಿ ಶಾಸ್ತ್ರಿಗಳು, ಮೂಡಂಬೈಲು ಶಾಸ್ತ್ರಿಗಳು, ಕುಂಬಳೆ ಸುಂದರ್ರಾವ್, ಪ್ರಭಾಕರ ಜೋಶಿ, ಕೆರೆಮನೆ ಶಂಭು ಹೆಗಡೆಯವರು, ಕೊಂಡದ ಕುಳಿ, ಇವರೆಲ್ಲ ಇದನ್ನು ಮುಂಚೂಣಿಗೆ ತಂದಂತಹ ಮಹಾನ್ ಕಲಾವಿದರು. ಪರಿಷ್ಕಾರವಾಗುವಾಗ ಭಾಗವತರ ಒಂದು ಅತ್ಯಂತ ಮುಖ್ಯವಾದಂತಹ ಪ್ರಧಾನಿಕೆ ಅಲ್ಲಿ ಬಂತು. ಅನೇಕ ಅಗರಿ, ಬಲಿಪ, ಯಕ್ಷಗಾನದಲ್ಲಿ ಒಂದು ಅಂದರೆ ಅವರ ಹೆಸರುಗಳು ಹೇಳೋದಿಲ್ಲ, ಒಂದು ಹಳ್ಳಿಯ ಜೊತೆ ಒಂದು ಮನೆಯ ಜೊತೆ ಸಮೀಕರಣ ಮಾಡುವಂಥದ್ದು ಯಕ್ಷಗಾನದ ಹೆಸರು ಮಾತ್ರ. ಬಲಿಪ ಭಾಗವತರನ್ನು ಬಲಿಪುರು ಅಂತೀವಿ ನಾವು, ಕಡತೋಕ ಮಂಜುನಾಥ ಭಾಗವತರನ್ನು ಕಡತೋಕ ಅಂತೀವಿ, ಕುಂಬಳೆ ಸುಂದರಾಯರನ್ನ ಕುಂಬಳೆ ಅಂತೀವಿ, ಶೇಣಿ, ಕುಂಬಳೆ, ಹೀಗೆ. ಕೆರೆಮನೆ ಅಂದರೆ ಕೆರೆಮನೆ ಶಂಭು ಹೆಗ್ಡೆ ಅವರ ರೂಪ, ಶಿವಾನಂದನ ರೂಪ ಕಾಣಬರ್ತದೆ ನಮಗೆ. ಇಂಥ ಕಲೆ ತಾಳಮದ್ದಳೆ. ತಾಳಮದ್ದಳೆ ಇತ್ತೀಚಿನ ದಿನಗಳಲ್ಲಿ ಚರ್ಚೆ, ಸಂವಾದ, ವಾದ ನಮ್ಮ ಅಸೆಂಬ್ಲಿಗಳಲ್ಲಿ ಆಗುವ ಹಾಗೆ ಅನೇಕ ಬಾರಿ ಸ್ವಲ್ಪ ಘರ್ಷಣೆಗಳಾಗಿ ಭಾಗವತರು ಹಿಂದೆ ಬೀಳುವಂಥ ಒಂದು ಕ್ರಮ ಉಂಟು. ಯಕ್ಷಗಾನದ ತಾಳಮದ್ದಳೆಯ ಪರಂಪರೆ ಕೃಷ್ಣದೇವರಾಯನ ಕಾಲದಲ್ಲಿತ್ತು. ಆ ಕಾಲದಲ್ಲಿತ್ತು. ಸಾಹಿತ್ಯವನ್ನು ಪುರಾಣ ಕಥಾನಕಕ್ಕೆ ಕಿಂಚಿತ್ತೂ ತೊಂದರೆ ಬರದ ಹಾಗೆ ಸಾಹಿತ್ಯ ಸೃಷ್ಟಿ, ಮರುಸೃಷ್ಟಿ ಯಕ್ಷಗಾನದ ಪರಂಪರೆಗೆ ಸೇರಿದ್ದು. ನಮ್ಮ ಧರ್ಮದ, ಹಿಂದೂ ಧರ್ಮ ಅಂತ ಹೇಳ್ತೇನೆ, ಪಾರಂಪರಿಕವಾದಂಥ ಅತ್ಯುತ್ಕೃಷ್ಟವಾದ ಕಲೆ ಯಾಕೆ ಇದು ಅಂತ ಹೇಳಿದರೆ, ನಾವು ಯಕ್ಷಗಾನದ ತಾಳಮದ್ದಳೆಯಲ್ಲಿ ರಾಮನನ್ನು, ಕೃಷ್ಣನನ್ನು ಚೆನ್ನಾಗಿ ಬೈಬೋದು, ಯಾರೂ ಏನೂ ಹೇಳೋದಿಲ್ಲ. ಚರ್ಚೆ, ಸಂವಾದಗಳ ಮೂಲಕ ಪಾತ್ರವನ್ನು ಕಟ್ಟುವಂಥ ಕ್ರಮ. ಇವತ್ತು ನಮ್ಮ ಜೊತೆ ವಿಷ್ಣು ಪ್ರಸಾದ ಕಲ್ಲುರಾಯರು. ವಿಷ್ಣು ಪ್ರಸಾದ ಕಲ್ಲುರಾಯ ಈಸ್ ಎನ್ M.Tech ಇನ್ ಸಿವಿಲ್ ಇಂಜಿನಿಯರಿಂಗ್, ವರ್ಕ್ಸ್ ಫಾರ್ ಸಮೀಕ್ಷಾ ಕನ್ಸ್ಟ್ರಕ್ಷನ್ಸ್. ಮದ್ದಳೆಯಲ್ಲಿ ಅಮೋಘ ಕುಂಟಿನಿ, ಅವರು ಇಂಜಿನಿಯರು. ಅವರು ಅಕ್ಸೆಂಚರ್ ನೀವಲ್ವಾ, ಅವರು ಟಾಟಾ ಎಲಿಕ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪವನ್ ಕಲ್ಲುರಾಯ ಅವರು ಅಕ್ಸೆಂಚುರಲ್ಲಿ ಕೆಲಸ ಮಾಡುವಂಥ ಒಬ್ಬ IT ಎಕ್ಸ್ಪರ್ಟು. ನಮ್ಮ ಗೋಪಾಲಕೃಷ್ಣ ಕುಂಜತ್ತಾಯ ಚಕ್ರತಾಳ ನುಡಿಸ್ತಾರೆ, ಅವರು ಚಾರ್ಟರ್ಡ್ ಅಕೌಂಟೆಂಟು. ನನ್ನ ಗೆಳೆಯರಾದಂತಹ ನಾರಾಯಣ ಯಾಜಿ ಬಹುಶ್ರುತ ವಿದ್ವಾಂಸರು, ಅಂಕಣಕಾರರು, ಲೇಖಕರು, ವಿಮರ್ಶಕರು. ಅವರು ಕರ್ನಾಟಕ ಬ್ಯಾಂಕ್ನಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಯಕ್ಷಗಾನ ಪ್ರಪಂಚದ ಧುರೀಣರಲ್ಲಿ ಇವತ್ತು ಅವರೊಬ್ಬರು ನಾರಾಯಣ ಯಾಜಿಗಳು. ಮಟ್ಟಿ ರಾಮಚಂದ್ರ ರಾವ್ ಅವರು ಇವತ್ತು ಕೃಷ್ಣನ ಪಾತ್ರವನ್ನು ವಹಿಸ್ತಾರೆ. ಮಟ್ಟಿ ರಾಮಚಂದ್ರ ರಾವ್ ಕುಂಚ ಕಲಾವಿದರು, ಆರ್ಟ್ ಟೀಚರ್, ಅನ್ ಎಕ್ಸಲೆಂಟ್ ಫೋಟೋಗ್ರಾಫರ್. ಯಕ್ಷಗಾನ ತೆಂಗು ಬಡಗಿನಲ್ಲಿ ಬೆಳಿಗ್ಗೆ ಮಹಿಷಾಸುರನನ್ನು ಹಾಕಿ ಸಂಜೆ ಹೊತ್ತಿಗೆ ದೇವಿಯ ಪಾತ್ರವನ್ನು ಮಾಡ್ತಾರೆ. ಯಕ್ಷಗಾನದ ವೈಭವ ಅದು. ಸ್ನೇಹಿತರೆ, ಈಗ ನಿಮ್ಮ ಮುಂದೆ ನಾನು ಇವತ್ತು ಕೌರವ. ಸಾಮಾನ್ಯವಾಗಿ ನಾರಾಯಣ ಯಾಜಿ ಕೌರವ, ನಾನು ಕೃಷ್ಣ. ಆದರೆ ಇವತ್ತು ನಾನು ಕೌರವ.
ನಮ್ಮ ಮುಂದೆ ಅನೇಕ ಮಹಾನುಭಾವರು. ಎಂಥ ಭಾಗ್ಯ ಇದು ನಮಗೆ. ತುಳುವರಾದ ನಾವು ಹೇಳ್ತೇವೆ ಎಂಚೆಂಚು ಪೊರ್ಲಾಂಡಿಯೇ ಅಂತ. ಎಷ್ಟು ಸಂತೋಷವಾಯಿತು. ಜಸ್ಟಿಸ್ ಸಂತೋಷ್ ಹೆಗ್ಡೆಯವರು ಭಾರತದ ಆತ್ಮಸಾಕ್ಷಿಯ ಪ್ರತೀಕ. ಜಸ್ಟಿಸ್ ಚಂದ್ರಶೇಖರ ದಂಪತಿಗಳು ಇದ್ದಾರೆ. ಅವರು ಕಳೆದ ಭಾನುವಾರ ಬಂದಿಲ್ಲಿ ಹೋಗಿದ್ದರು ತಪ್ಪಿನಲ್ಲಿ. ಅಂತಹ ನನ್ನ ಹಿರಿಯ ಸ್ನೇಹಿತರು ಜಸ್ಟಿಸ್ ಅಶೋಕ್ ಹಿಂಚನಿಗೆ ಅವರು, ಅವರೊಂದು ಪುಸ್ತಕ ಭಂಡಾರ, ಅವರು ಬಂದಿದ್ದಾರೆ. ಉಪಕುಲಪತಿಗಳಾದಂತಹ ಮಹೇಶಪ್ಪ ಅಲ್ಲಿ ಕೂತಿದ್ದಾರೆ. ಎಲ್ಲರ ಹೆಸರು ಹೇಳ್ತೀನಿ, ದಯವಿಟ್ಟು ಬೇಸರ ಮಾಡ್ಕೋಬೇಡಿ. ಶಂಕರಗೌಡ ಪಾಟೀಲ್ರು ಎಲ್ಲಿಂದನೋ ಬೆಳಗಾವಿಯಿಂದ ಅಮೇರಿಕದಿಂದ ಓಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಅವರು ನಾಯಕರು. ಕರ್ನಾಟಕ ಸೋಪ್ ಫ್ಯಾಕ್ಟರಿಯನ್ನು ಘಮಘಮಿಸಿ ಲಾಭದ ಹುದ್ದೆಗೆ ಏರಿಸಿ ಅದು ಕಾಂತಾರಕ್ಕೂ ಸ್ಪಾನ್ಸರ್ ಮಾಡಿರುವಂಥ ನಮ್ಮ ಪ್ರಶಾಂತ್ IAS ಅಧಿಕಾರಿಗಳು ಅಲ್ಲಿ ಬಂದಿದ್ದಾರೆ. ಕನ್ನಡ ಕಂಡಂತಹ ವೀರೇಂದ್ರ ಪಾಟೀಲರು, ಅವರ ಕುಟುಂಬ ಕೈಲಾಸ ಇಲ್ಲಿದ್ದಾರೆ. ಅವರ ಕುಟುಂಬ ಎಲ್ಲ ಇದೆ. ನಮ್ಮ ಪೊನ್ನಣ್ಣ, ನಮ್ಮ ತಿಮ್ಮಪ್ಪ ಗೌಡರು, ತಿಮ್ಮಪ್ಪ ಭಟ್ರು. ಗೌಡ ಅಂದರೆ ಮುಖ್ಯಸ್ಥ ಅಂತ ಲೆಕ್ಕ. ನನ್ನ ಮೇಷ್ಟ್ರು ತಾನೇ, ತಪ್ಪು ಮಾಡಬಹುದು. ತಿಮ್ಮಪ್ಪ ಭಟ್ರು ದಂಪತಿಗಳು, ಅನೇಕ ಪತ್ರಕರ್ತರು, ಪ್ರೊಫೆಸರ್ಗಳು, ನನ್ನ ಸ್ನೇಹ ಬಳಗ, ನನ್ನ ಕಾಲೇಜಿನ ಸಹೋದ್ಯೋಗಿಗಳು ಎಲ್ಲರೂ ಇಲ್ಲಿ ನೆರೆದಿದ್ದಾರೆ. ಸರ್ವೇಭ್ಯೋ ಸಭಾಸದಯ ನಮಃ. ಸಭೆ ಕಡೆ ಎಲ್ಲರಿಗೆ ನಮಸ್ಕಾರ. ನಿಮ್ಮ ಅನುಮತಿಯನ್ನು ಕೇಳಿ ನಮ್ಮ ಪ್ರಸಾದ್ ಬಂದಿದ್ದಾರೆ. ಒಂದು ನಿಮಿಷ ಈ ಪ್ರಸಾದ್ ಬಗ್ಗೆ ಹೇಳಬೇಕು ನಾನು. ಈ ಪ್ರಸಾದ್ ಮತ್ತು ನನ್ನ ಗೆಳೆಯ ಗುರು 1970ರಲ್ಲಿ ಮುರುಕಲ್ ಸೈಕಲ್ ಹಿಡ್ಕೊಂಡು ಸೈಕಲಲ್ಲಿ ಅಮೇರಿಕಕ್ಕೆ ಹೋಗಿ ಅಲ್ಲಿ ಸಾಮ್ರಾಜ್ಯ ಕಟ್ಟಿದವರು. ಗುರು ಅವರ ಪತ್ನಿ ಬಂದಿದ್ದಾರೆ. ಲಕ್ಷ್ಮೀನಾರಾಯಣಪ್ಪನವರ ಸ್ನೇಹಿತರು ಬಂದಿದ್ದಾರೆ. ಯಾರ್ಯಾರು ಬಂದಿದ್ದಾರೋ, ನನ್ನ ಕುಟುಂಬ ಬಂದಿದೆ, ಎಲ್ಲರೂ ಬಂದಿದ್ದೀರಿ. ವಿಜ್ಞಾನಿಗಳಾದ ಪ್ರಕಾಶ್ ಅಲ್ಲಿ ಕಾಣ್ತಾ ಇದ್ದಾರೆ. ನಮ್ಮ ಡಾಕ್ಟ್ರು ಪ್ರಸನ್ನ ಕಂಡೆ. ನಾನು ಎಲ್ಲರನ್ನು ಕಂಡಿದ್ದೇನೆ. ಕಂಡೆನ ಗೋವಿಂದನ, ಇವತ್ತು ನಾ ಕಾಣುವ ಗೋವಿಂದನನ್ನ. ಅಯೋಧ್ಯೆಯ ಬಾಲರಾಮನ ಕಣ್ಣು ಅರಳಿಸಿದವರು ಇಲ್ಲಿದ್ದಾರೆ. ಗೆಳೆಯರಾದಂತಹ ಸ್ವತಃ ವೇಷಧಾರಿಗಳಂತಹ ರಮೇಶ್ ಚಂದ್ರ ವಕೀಲರಿದ್ದಾರೆ. 3 ಗಂಟೆ 2:30-3 ಗಂಟೆಯಲ್ಲಿ ಮುಗಿಸ್ತೇವೆ. ನಮಗೆ ಮುಗಿಸೋದು ಎಷ್ಟೊತ್ತು ಗೊತ್ತಾಗೋದಿಲ್ಲ. ಅದು ನಾರಾಯಣಿ ಆಜಿಯವರ ಮೇಲೆ ಅವಲಂಬಿಸಿದೆ ಅಂತ ಹೇಳ್ತಾ ನಮಸ್ಕಾರ. ಈಗ ಪೀಠಿಕೆ ಕೇಳಿ ಇದಕ್ಕೆ ಕೇಳಿ ಅಂತಾನೆ ಹೆಸರು. ಶ್ರೀ ಗುರುಗಣಾಧಿಪತಯೇ ನಮಃ. ಕರಿವದನ ಗಿರಿಜಾ ಸುಪುತ್ರಕ ಕರದುಳ್ ಅಂಕುಶ ಪಾಶಧಾರನ ಶರಣು 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 ಪಾಶಧಾರನ ಪರಮ ಮೂಷಿಕ ಧ್ವಜನೆ ಪಾವನ ಶರಣು ಶರಣು ಪರಮ ಮೂಷಿಕ ಧ್ವಜನೆ ಪಾವನ ಶರಣು
ಅಂಬಿಕಾಕರ ಕಮಲ ವೀರನೇ ಶಂಭುಮನ ಸಂತೋಷಕಾರನೇ ತಂಬದೊಳು ನೆಲೆಸಿರುವ ಗಣಪನೇ ಶರಣು ಶರಣು ಗಣಪ ಕರ್ಯಮುಖನೇ
ಅಂಬುರುಗದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಭಕ್ತಿಗೊಳ್ಳಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿ ಆತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಧನುಜಾರಿ ದ್ರೌಪದಿಯ ಸಂತೈಸಲೆನ್ನಮವು ಮಣಿಮಯವರು ತಮೌತಾರು ಕೌತರಲು ಮಣಿಮಯವರು ತಮೌತಾರು ಕೌತರಲು ದುರ್ಜನ ನೆನೆಗೆ ಪೋಪುದ ಗಣಿತಾಯುಧವ ಸಾತ್ಯಗಿ ತುಂಬಿದೌ ರಥದೊಳು ಅನಿಮಿಷರ ಜಯವೆನಲು ಅನಿಮಿಷರು ಜಯವೆನಲು ಮಂಗಳ ಮುಹೂರ್ತದಲ್ಲಿ ವನಜಾಕ್ಷನೇರ್ದನ ಸ್ಯಂದನವನ ಪಾಂಡುತನಯರನ್ನುಳಿದಿರಲ್ ಸೂತನ ಕಯಗಳೂ ಓಳೈಸಿದೌ ಭರದೊಳು ಆ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೋಸ್ಕರವಾಗಿ ನಿರ್ಣಯವನ್ನ ಕೈಗೊಳ್ಳಬೇಕು ಎನ್ನುವಂತ ಹೊತ್ತಿನಲ್ಲಿ ನಮಗೆ ಇರುವಂತ ಅನೇಕ ಆಯ್ಕೆಗಳಲ್ಲಿ ಅವೆಲ್ಲವೂ ಕೂಡ ಫಲವನ್ನ ಕೊಟ್ಟೇ ಕೊಡುತ್ತದೆ ಎನ್ನುವುದನ್ನ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಲವು ಬಗೆಯಲ್ಲಿರುವಂತ ಆಯ್ಕೆಗಳಲ್ಲಿ ನಮ್ಮ ಅನುಭವದ ಮಿತಿಯಲ್ಲಿ ನೆಲೆಯಲ್ಲಿ ಅವುಗಳನ್ನೆಲ್ಲವನ್ನೂ ಕೂಡ ವಿಮರ್ಶಿಸಿ ತೌಲನಿಕವಾಗಿ ಅಧ್ಯಯನವನ್ನ ಮಾಡಿಕೊಳ್ಳುವ ಮೂಲಕವಾಗಿ ಯಾವುದೋ ಒಂದು ವಿಷಯವನ್ನ ತೆಗೆದುಕೊಂಡವು ಅಂತೇಳಾದರೆ ಅದರಲ್ಲಿಯೇ ಮುಂದುವರಿಯಬೇಕಾಗುತ್ತದೆ. ನಿನ್ನೆಯ ತನಕ ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣನೈತ ಎಂದು ಹೇಳಿರುವಂತಹ ಧರ್ಮರಾಜ ಇಂದು ಅವೆಲ್ಲವನ್ನ ಬಿಟ್ಟು ಕೃಷ್ಣನನ್ನ ಕರೆದು ಸಂಧಿಯನ್ನ ಮಾಡಿಕೊಂಡು ಬಾ ಅಂತ ಹೇಳಿದಾಗ ಕಡುಗವಾಗಲಿ ಎನ್ನುವುದು ಹಿಂದೆ ಸರಿಯಿತ್ತಲ್ಲ. ಹಾಗಂತ ಯುದ್ಧವೇ ಅನಿವಾರ್ಯವೇ ಅಲ್ಲ. ಆದರೆ ಸಂಧಾನಕಾರನಾಗಿ ಹೋಗುವಂತ ವ್ಯಕ್ತಿಗೆ ಆಯ್ಕೆಯ ಸ್ವಾತಂತ್ರ್ಯವನ್ನ ಕೊಡಲೇಬೇಕಾಗಿರುತ್ತದೆ. ಆ ನೆಲೆಯಲ್ಲಿ ನಾನು ಆಲೋಚನೆ ಮಾಡಿ ಅವನ ತಮ್ಮಂದಿರನ್ನ ಕೇಳಿದಂತ ಹೊತ್ತಿನಲ್ಲಿ ಮೊದಲಿಗೆ ಅವರೆಲ್ಲರೂ ಅಣ್ಣನಿಗೆ ಸರಿ ಅಂತ ಹೇಳಿದರು. ಹೇಳಿದ್ದು ಹೇಗೆ? ಭೀಮಸೇನ ಹೀಗೆ ಆದರೆ ನನಗೇನು ಅಂತ ಕೇಳಿದ. ಎಲ್ಲವನ್ನ ಕೊಟ್ಟರೆ ಕುರುರಾಯ ರಾಜ್ಯವನ್ನ ಕೊಟ್ಟರೆ ತನಗೇನು ಕೇಡು ಅಂತ ಕೇಳಿದ. ಅರ್ಜುನ ಅಣ್ಣನ ಮತ ಅಂತ ಸುಮ್ಮನಾದ. ನಕುಲನು ಹಾಗೆ ಹೇಳಿದ.
ಸಹದೇವ ಸಂಧಿಯ ಬೆಸುಗೆ ಹತ್ತದು, ಭವಿಷ್ಯವನ್ನು ನುಡಿದ. ನಿಖರವಾದಂಥ ಮಾತುಗಳನ್ನು ಆಡಲೇ ಇಲ್ಲ. ಇವರೊಳಗಡೆ ಗೊಂದಲ ಇತ್ತು ಅಂತೇಳಾದಾಗ ನಾನು ಆಲೋಚನೆ ಮಾಡಿದ್ದು, ಪಾಂಡವರೆಲ್ಲ ಬಹಿರ್ಮುಖರಾಗಿದ್ದಾರೆ ಇವತ್ತಿಗೆ ಅಂತ. ಅಂತರ್ಮುಖಿಯಾಗಿರುವಂತ ಯಾವುದೋ ಒಂದು ಭಾವನೆಯನ್ನ ಅದಮಿಟ್ಟುಕೊಂಡಿರುವಂತ ಕಾರಣಕ್ಕೆ ಅಂತರಂಗದ ಅಧಿಪತಿಯಾಗಿರುವಂತ ದೃಪದಜೆಯನ್ನ, ಯಾಜ್ಞಸೇನೆಯನ್ನ ಸಭೆಗೆ ಕರೆಸಿದ್ದೇನೆ. ಆಗ ಬಂತಲ್ಲ, ಒಬ್ಬೊಬ್ಬರು ಒಂದೊಂದು. ನಿನ್ನೆಯ ತನಕ ಬಂದನು ದೇವರ ದೇವ, ಕೊಳನನೂದುತ ಬಂದ, ಕೃಷ್ಣ ಬಂದ, ಗೋವಿಂದ ಬಂದ, ರಾಮಕೃಷ್ಣರು ಬಂದ ಅಂತೇಳಿ ಹೇಳಿದರೆ ಒಂದೇ ಕ್ಷಣವೇ ಎಲವೋ ಕಂಸ ಅಂತಕನೆ ಭೀಮಸೇನನ ಮಾತು. ಧರ್ಮರಾಜ ಹೇಳಿದ, ದಾನವ ಅಂತಕ ಕೇಳಿ ನೇನೆಂಬೆ ಬಗೆಗೆ. ಆಮೇಲೆ ನನ್ನ ತಂಗಿಯಾದಂತ ದ್ರೌಪದಿ ಬಂದು ಗೋಳಿಟ್ಟಲು, ಅಣ್ಣ ತುಂಬಿರುವಂತ ತನ್ನ ಕೇಶರಾಶಿಯ ಕಥೆ ಏನು ಎನ್ನುವುದಾಗಿ. ಹಾಗಾಗಿ ಧರ್ಮರಾಜ ಸ್ಪಷ್ಟವಾಗಿ ಈಗ ಹೇಳಿದನಲ್ಲ, ಕಳೆದು ಮಾತುಗಳ ಸಂಧಿಯ ಕುರಿತಾಗಿ ಎಲ್ಲ ಪ್ರಯತ್ನವನ್ನ ಮಾಡಿ ಕಳೆದು ಮಾತುಗಳ ಅಳೆದು ತೂಗಿ ಕಳೆಯಬೇಕು. ಕೇವಲ ಕಳೆಯುವುದು ಎಂದರೆ ಹಾಳು ಮಾಡುವುದು ಅಥವಾ ಏನೋ ವ್ಯಯ ಮಾಡುವುದು ಎನ್ನುವುದು ಅರ್ಥವಲ್ಲ. ಅದರಲ್ಲಿಯೇ ಸಮಯವನ್ನ ಕಳೆಯಬೇಕು. ಆಗದೇ ಹೋಗಿರುವಂತ ಸಂದರ್ಭದಲ್ಲಿ ಸಂಗ್ರಾಮವನ್ನೇ ನಿಶ್ಚಯಿಸಿಕೊಂಡು ಬಾ. ಈಗ ಇಷ್ಟು ಹೇಳಿದ್ದೆ. ತಂಗಿ ಬಂದು ಕೇಳಿದಳು, ತನ್ನ ಬಿಚ್ಚಿದ ತುರುಬಿನ ಕಥೆ ಏನು ಅಂತ. 18 ಅಕ್ಷೋಹಿಣಿ ಸೈನಿಕರ ಮನೆಯಲ್ಲಿ ಕಟ್ಟಿದಂತ ತುರುಬು ಬಿಚ್ಚಬಾರದು ಅಂತ ಕಾದಿರುವಾಗ ನನ್ನ ತಂಗಿಯ ತುರುಬಿನ ಕಥೆ ಅಂತಿರಲಿ ಎನ್ನುವುದು ಅಂತರಂಗಿಕವಾದಂತಹ ಕೃಷ್ಣನ ಭಾಷೆ, ಭಾವ. ಹಾಗಾಗಿ ನಿನ್ನ ಬಿಚ್ಚಿದಂತಹ ತುರುಬಿನ ಕತೆ ಎಂತಿರಲಿ, ಅಮೃತ ತುಲ್ಯವಾಗಿರುವಂತಹ ಹಾಲನ್ನ ಹಾವು ಕುಡಿದರೂ ಕೂಡ ಅದು ವಿಷವೇ ಆಗುವಂತ ರೀತಿಯಲ್ಲಿ ಕುರುರಾಯನಲ್ಲಿ ಹೋಗಿ ನಾನು ಏನೇ ಮಾಡಿದರೂ ಪರಿಣಾಮ ಹೀಗೆ ಆಗ್ತದೆ. ಆದರೆ ನಾನು ನನ್ನ ಪ್ರಯತ್ನವನ್ನ ಮಾಡುತ್ತೇನೆ ಅಂತ ಭರವಸೆಯನ್ನ ನನ್ನ ಜನಕ ಜನನಿಯರ ಆಣೆಯಾಗಿ ಕೊಟ್ಟಿದ್ದೇನೆ. ಅಷ್ಟು ಹೇಳಿದ್ದೇ ತಡ. ಇವರು ಹೇಳಿದರು, ಧನುಜಾರಿ ದ್ರೌಪದಿಯ ಸಂತೈಸಲು ಅಂತ. ಅಂದರೆ ಮತ್ತೂ ಕೂಡ ಧನುಜಾರಿ ಎನ್ನುವಂತಹ ಮಾತೇ ಮುನ್ನೆಲೆಗೆ ಬಂತು ಅಂತೇಳಿ ಆಯ್ತಲ್ಲ. ಏನೇ ಇರಲಿ, ಇಷ್ಟು ಕೇಳಿದ್ದೆ. ಸಾತ್ಯಕ್ಕೆ ಏನು ಮಾಡಿದ? ರಥವನ್ನ ತಂದು ನಿಲ್ಲಿಸಿದ ದಾರುಕ. ಸಾತ್ಯಕ್ಕೆ ದುರ್ಜನರಲ್ಲಿ ಹೋಗುತ್ತೇನೆ ಎನ್ನುವಂತ ಕಾರಣದಿಂದ ಅಗಣಿತವಾಗಿರುವಂತ ಆಯುಧವನ್ನ ತುಂಬಿದ. ಹಾಗೆ ಇನ್ನೇನು ಹೋಗಬೇಕು ಎನ್ನುವಂತ ಹೊತ್ತಿನಲ್ಲಿ ಮೇಲುಗಡೆಯಿಂದ ಕೆಳಗಡೆ ಇಳಿದು ಬಂದರಲ್ಲ ಗಣಗಳು, ಪರಶುರಾಮರೋ, ಆಮೇಲಿನ ಕಣ್ವರೋ, ಇನ್ನಿತರ ಅನೇಕ ಜನರೆಲ್ಲ ಬಂದಾಗ ಈ ವಂಶಕ್ಕೆ ಹೆಣ್ಣನ್ನ ಕೊಟ್ಟಿರುವಂತ ಆ ಕಣ್ವರು ಕೂಡ ಇಲ್ಲಿಗೆ ಬಂದರು ಅಂತೇಳಾದ್ರೆ ಅವರೆಲ್ಲರನ್ನ ಒಡಗೂಡಿಕೊಂಡು ಹೇಳಿದರಲ್ಲ, ಇದೀಗ ಸರಿಯಾದ ಸಮಯ, ರೇವತಿ ನಕ್ಷತ್ರ ಮೈತ್ರಿ ತಾರೆ ಆಗಿದೆ, ನೀನು ನೇರವಾಗಿ ಈ ಸಂದರ್ಭದಲ್ಲಿ ಹೋಗಬಹುದು ಕೃಷ್ಣ, ಹೊರಡೋಣ ಅಂತ. ಮೈತ್ರಿ ತಾರೆ ಕೃಷ್ಣನಿಗೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರುವುದರಿಂದ ಈ ಸಂದರ್ಭವೇ ಸರಿ, ಮಂಗಲ ಮುಹೂರ್ತ ಇದು ಅಂತ. ಹಾಗಾಗಿ ಮತ್ತೆ ತಡ ಮಾಡುವುದಲ್ಲ, ನೇರವಾಗಿ ಹಸ್ತಿನಾವತಿಗೆ ಹೋಗ್ತಾ ಇದ್ದೇನೆ. ನೋಡೋಣ. ಓ, ಬಂದಾಯ್ತಲ್ಲ. ಅಂತೂ ಹಸ್ತಿನಾವತಿಯ ಹೊರ ಆವರಣಕ್ಕೆ ಬಂದಿದ್ದೇನೆ. ಮುರಕನೋ ಬರುವನ ರೋದನೆಗೆ ತಮ್ಮ ಮಂದಿರಕ್ಕೆಂದು ಗುರು ಭೀಷ್ಮ ವರಕೃಪಾದಿಗಳು ತರ ಸುವಸ್ತುವ ಕೂಡಿಕೊಂಡಿರಲ್. ಗುರು ಭೀಷ್ಮ ವರಕೃಪಾದಿಗಳು ತರ ಸುವಸ್ತುವ ಕೂಡಿಕೊಂಡಿರಲ್. ಕೌರವವು ಬರುವ ಅಚ್ಯುತನೆನುತ್ತಲೇ ವರ ದಿವ್ಯ ರಸ ಭರಿತದಡುಗೆಯೋ ಮಾಡಿಸಲ್. ವರ ದಿವ್ಯ ರಸ ಭರಿತದಡುಗೆಯಂ ಮಾಡಿಸಲು ಕುರುರಾಯನುಳಿ
ಕುಶಲಮೌ ಬೆಸಗೊಳುತ್ತ ವಿದುರನರ ಮನೆಗೈದನು ಕೃಷ್ಣನು. ಕುಶಲಮೌ ಬೆಸಗೊಳುತ್ತ ವಿದುರನ ಅರಮನೆಗೆ ಐದಿದವು ಕೃಷ್ಣನು. ಆ ಹಸ್ತಿನಾವತಿಯೇ ಕೃಷ್ಣನ ಬರವನ್ನ ಕಾಣಬೇಕು ಎನ್ನುವಂತ ಕಾರಣಕ್ಕಾಗಿ ಶೃಂಗರಿಸಲ್ಪಟ್ಟಿದೆ. ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಕೃಷ್ಣ ಬರುತ್ತಾನೆ ಎನ್ನುವಂತ ಕಾರಣಕ್ಕಾಗಿ ರಂಗವಲ್ಲಿಯನ್ನ ಇಟ್ಟಿದ್ದಾರೆ. ಮೇಲುಗಡೆ ಇರುವಂತ ಮಂಗಳಮಯವಾಗಿರುವಂತಹ ಈ ಎಲ್ಲ ಮಂಗಳಾಂಗಿಯರು ಕೃಷ್ಣನೇ ತಲೆಯ ಮೇಲೆ ಪುಷ್ಪವನ್ನ ಎರಚುತ್ತಲೇ ಇದ್ದಾರೆ. ಒಂದು ಸಂಭ್ರಮದ ವಾತಾವರಣ ಇವತ್ತಿನ ಇಲ್ಲಿಯ ಈ ಬೀದಿಯನ್ನ ನೋಡುವಂತ ಹೊತ್ತಿನಲ್ಲಿ. ಹಾಗೆ ಬಂದಾಗ ರಾವಣ ವೈರಿ ಬಂದ ಅಂತ ಮತ್ತೆ ಇಲ್ಲಿ ಅದನ್ನೇ ಹೇಳುತ್ತಾ ಎದುರುಗೊಂಡವರು ಯಾರು ನೋಡಿದರೆ ವಿದುರ, ಭೀಷ್ಮ, ದ್ರೋಣ, ವರಕೃಪಾಚಾರ್ಯ ಇವರೆಲ್ಲರೂ ಬಂದರು. ಹಾಗೆ ಬಂದಾಗ ಅವರೆಲ್ಲರನ್ನ ಮಾತನಾಡಿ ಕುಶಲವನ್ನ ವಿಚಾರಿಸುವಂತ ಹೊತ್ತಿನಲ್ಲಿ ತಮ್ಮ ಮನೆಗೆ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರ ಮನೆಯನ್ನು ಹೊಕ್ಕಿದ್ದೇನೆ ನಾನು. ಅವರೆಲ್ಲರ ಉಪಚಾರವನ್ನ ಸ್ವೀಕರಿಸುವಂತ ಹೊತ್ತಿನಲ್ಲಿ ಕೈಯಲ್ಲಿ ಅವರೆಲ್ಲ ಕುಶಲವನ್ನ ವಿಚಾರಿಸಿ ಎಲ್ಲಿಯೂ ಆಹಾರವನ್ನು ತೆಗೆದುಕೊಳ್ಳಲಿಲ್ಲ. ಹಾಗೆ ಧೃತರಾಷ್ಟ್ರನ ಮನೆಗೆ ಬಂದೆ. ವೃದ್ಧನಾಗಿರುವಂತಹ ಧೃತರಾಷ್ಟ್ರ ಕುರುಡನಾದರೂ ಕೂಡ ಕೃಷ್ಣನನ್ನ ಕಾಣಬೇಕು ಎನ್ನುವಂತ ತವಕದಿಂದ ನನ್ನ ಕೈಯನ್ನ ಹಿಡಿದ. ಆತ ಹಿಡಿದಂತಹ ಹಸ್ತದಲ್ಲಿ ಆತನ ಮನಸ್ಸಿನಲ್ಲಿರುವಂತಹ ಭಾವನೆಗಳೆಲ್ಲವೂ ಕೂಡ ವ್ಯಕ್ತವಾಯಿತು. ಕೈಯಲ್ಲಿ ಮುತ್ತಿನ ರಾಶಿಯನ್ನು ಹಿಡಿದು ಕೃಷ್ಣ ನಿನಗೆ ಅಂತ ಕರೆ ಕೊಟ್ಟ. ಅಗಣಿತವಾದಂಥ ಮುತ್ತು. 2 ಮುತ್ತುಗಳನ್ನು ತೆಗೆದುಕೊಂಡೆ. ಅದರಿಂದ ನನ್ನಲ್ಲಿಯೇ ಧರಿಸಿಕೊಂಡೆ. ಏನೇ ಇದ್ದರೂ ಕೂಡ ನಿಮ್ಮಿಬ್ಬರ ನಿನ್ನ ಹಾಗೂ ಗಾಂಧಾರಿಯ ಯೋಗಕ್ಷೇಮದ ಕುರಿತಾಗಿ ನನಗೆ ಬಿಡು ಎನ್ನುವಂತ ಅಭಯವನ್ನ ಕೊಡುವಂತ ಸೂಚನೆಯನ್ನ ನಾನು ಕೊಟ್ಟಿದ್ದು ಅವನಿಗೆ ತಲುಪಿತು ಅಂತ ಕಾಣಿಸ್ತಾ ಇದೆ. ಇನ್ನೊಬ್ಬ ಇದ್ದನಲ್ಲ, ನಾನು ಹೋಗಲೇಬೇಕಾದದ್ದು, ನಾನು ಭೇಟಿಯಾಗಲೇಬೇಕಾದದ್ದು ಕುರುರಾಯ ಒಳಗಡೆ ಇದ್ದಾನೆ, ಬಾಗಿಲನ್ನ ತೆರೆದಿಟ್ಟಿದ್ದಾನೆ. ಬೇಕಾದರೆ ಬರಲಿ ಅಂತ. ಇರಲಿ, ಬರಬೇಕಾದಾಗ ಹೋಗಬೇಕಾದಾಗ ಹೋಗುತ್ತೇನಂತೆ. ಅವನ ಮನೆಯನ್ನ ಬಿಟ್ಟೆ. ಆದರೆ ಅಲ್ಲಿ ಕಂಡ ವಿದುರ ಇಲ್ಲಿಲ್ಲವಲ್ಲ. ಹಾಗಾಗಿ ಅವನನ್ನೊಮ್ಮೆ ಕಂಡು ಬರ್ತೇನೆ, ನೋಡೋಣ. ನೇರವಾಗಿ ನನ್ನ ರಥವನ್ನು ಅವನ ಮನೆಗೆ ಆಡಿಸ್ತೇನೆ. ಕುಶಲಮೋ ಬೆಸಗೊಳುತ್ತ ವಿದುರನರ ಮನೆಗೈದಿದನು ಕೃಷ್ಣನು. ಆಹಾ, ಕುರುಡರ ರಾಜ್ಯದಲ್ಲಿ ಕಣ್ಣಿದ್ದವನೇ ಅಪರಾಧಿ ಅಂತ ಹೇಳಿ ಕೇಳಿ ಸಿಂಹಾಸನದಲ್ಲಿ ಈಗ ಚಕ್ರವರ್ತಿ ಪೀಠದಲ್ಲಿರುವವರು ಧೃತರಾಷ್ಟ್ರ. ಹುಟ್ಟು ಅಂಧರ ರಾಜ್ಯ. ಪ್ರಥಮ ಅರ್ಹತೆಯಲ್ಲಿ ನಿಷಿದ್ಧಗೊಂಡಂತಹ ವ್ಯಕ್ತಿ ಧೃತರಾಷ್ಟ್ರ. ಒಂದು ಹುಟ್ಟಿಗೆ ಒಂದು ಜೀವಿ ಹುಟ್ಟಬೇಕಂತಾದ್ರೆ ತಂದೆ ತಾಯಿಗಳಿಗೆ ಇಬ್ಬರಿಗೂ ಒಂದು ಮನಸ್ಸು ಬೇಕಲ್ಲ, ಮಗು ಬೇಕು ಅಂತ. ಹಸ್ತಿನಾವತಿಯಲ್ಲಿ ಹಾಗೆ ಆಗಲಿಲ್ಲ. ಯಾವಾಗ ನಮ್ಮ ವಂಶ ನಿರ್ವಂಶ ಆಗ್ತದೆ ಅಂತ ಇದ್ದಾಗ ಅಂಬಿಕೆಗೆ ನಿಯೋಗ ಪದ್ಧತಿಯಿಂದಲಾದರೂ ಹಸ್ತಿನಾವತಿಯ ಏಳಿಗೆಯನ್ನು ಕಾಣಬೇಕು, ಸಂತತಿಯನ್ನು ಕಾಣಬೇಕು ಅಂತ ನಿಯೋಗ ಪದ್ಧತಿಯಿಂದ ವೇದವ್ಯಾಸರನ್ನ ಬರಲಿಕ್ಕೆ ಹೇಳಿದ್ದಾಯ್ತು. ನಿಯೋಗದ ಸಂದರ್ಭದಲ್ಲಿ ಅಂಬಿಕೆ ಬಿಳಿಚಿಕೊಂಡ, ಕಣ್ಣು ಮುಚ್ಚಿಕೊಂಡದ್ರಿಂದ ಹುಟ್ಟಿದ ಮಗ ಧೃತರಾಷ್ಟ್ರ. ಪ್ರಥಮಾರ್ಹತೆಯಲ್ಲಿ ಚಕ್ರವರ್ತಿಗೆ ಕಣ್ಣು ಇಲ್ಲದಿದ್ದರೆ ರಾಜಮನೆತಕ್ಕೆ, ವಂಶಕ್ಕೆ, ರಾಜ್ಯವನ್ನು ಆಳ್ಲಿಕ್ಕೆ ಆಗುವುದಿಲ್ಲ. 2ನೇ ಬಾರಿ ಪ್ರಯತ್ನ ಮಾಡಿದಾಗ ಅಂಬಿಕೆಗೆ ವೇದವ್ಯಾಸರ ಜಿಡ್ಡು ಕಟ್ಟಿದ ಮೈಯನ್ನು ಕಂಡಾಗ ಮುಖ ಬಿಳಿಚಿಕೊಂಡಿತು. ಸಂತಾನವಾಗಿ ಪಾಂಡು ಮಹಾರಾಜ ಬಂದ.
ಪ್ರಥಮ ದ್ವಿತೀಯ ಅರ್ಹತೆಯಲ್ಲಿ ಎರಡೂ ಆಗುವುದಿಲ್ಲ ಅಂತಾದಾಗ ಮೂರನೆಯ ಬಾರಿಗೆ ಅಂಬಿಕೆಗೆ ಯಾಕೋ ಮನಸ್ಸು ಒಪ್ಪಲಿಲ್ಲ. ನನ್ನ ತಾಯಿ ಅಂಬಿಕೆಯ ಸೇವಕಿ, ಅವಳನ್ನು ನನ್ನ ರಾಣಿಯ ಹಾಗೆ ವೇಷ ಹಾಕಿ ಬಟ್ಟೆಗಳನ್ನು ತೊಟ್ಟು ವೇದವ್ಯಾಸರಲ್ಲಿ ಕಳಿಸಿದಾಗ ತ್ರಿಕರಣಪೂರ್ವಕ ಶುದ್ಧಿಯಿಂದ ನನ್ನ ತಾಯಿ ವೇದವ್ಯಾಸರನ್ನು ಕೂಡಿದಾಗ ನಿಯೋಗ ಪದ್ಧತಿಯಲ್ಲಿ ಹುಟ್ಟಿದವ ವಿದುರ. ಅರ್ಹತೆಯಲ್ಲಿ ಏನಿಲ್ಲ, ದಾಸಿಪುತ್ರ. ಪ್ರಥಮಾರ್ಹತೆಯಲ್ಲಿ ಕುರುಡನಾದರೆ ಅವನು ಆಗುವುದಿಲ್ಲ ಅಂತ ಆದಾಗ ಪಾಂಡುವಿಗೆ ರಾಜ್ಯವನ್ನು ಕೊಡಲ್ಪಟ್ಟಿತ್ತು. ಪಾಂಡು ರಾಜ್ಯಭಾರ ಮಾಡಿದ. ಕಡೆಗೆ ಅವನಿಗೆ ಮೃಗಯಾವಿಲಾಸದಲ್ಲಿ ಆಸಕ್ತಿ ಜಾಸ್ತಿ ಆದದ್ದರಿಂದ ರಾಜಮುದ್ರೆಯನ್ನೆಲ್ಲ ಕೊಟ್ಟು ಪತ್ನಿ ಸಮೇತನಾಗಿ ಕಾಡಿಗೆ ಹೋದ. ಕಡೆಗೆ ಯಾರು ಉಳಿದದ್ದು? ಧೃತರಾಷ್ಟ್ರ. ಕಣ್ಣಿಲ್ಲದ ದೊರೆಗೆ ಕಣ್ಣಿನ ಹಾಗೆ ನಾನು ಇರಬೇಕು ಅಂತ ವೇದವ್ಯಾಸರು ಅಪ್ಪಣೆ ಮಾಡಿದರು. ನನ್ನ ಜನನ ಆದ ಮೇಲೆ ನನ್ನ ತಾಯಿಯನ್ನು ದಾಸ್ಯ ಮುಕ್ತ ಮಾಡಿ ಬದರಿಕಾಶ್ರಮಕ್ಕೆ ಕಳಿಸಿಕೊಟ್ರು ಮೋಕ್ಷಕ್ಕಾಗಿ. ಈಗ ಹೇಳಿದ್ರಲ್ಲ ಭಾಗವತೋತ್ತಮರು, ವಿದುರನ ಅರಮನೆ. ಎಂತ ಅರಮನೆಯ! ಪಾಂಡು ಚಕ್ರವರ್ತಿ ದಿಗ್ವಿಜಯ ಮಾಡಿ ತನ್ನ ಸಂಪತ್ತಿನಲ್ಲಿ 4 ಭಾಗ ಮಾಡಿದ್ರಲ್ಲಿ 1 ಭಾಗ ನನ್ನ ಅರಮನೆಗೂ ಸಿಕ್ಕಿದೆ. ಅರಮನೆ ಈಗ ಅರೆಮನೆ. ಈಗ ಪ್ರಸಕ್ತ ಸನ್ನಿವೇಶದಲ್ಲಿ ಅದು ಸೆರೆಮನೆ. ಅರಮನೆ ಆಗಿತ್ತು ಒಂದು ಕಾಲದಲ್ಲಿ. ಆಮೇಲೆ ಅರಮನೆಯ ಯಾರಿಗೆ? ನನ್ನ ಆಕೆ ಹೇಳ್ತಾಳೆ ಮನೆ ಯಾಕೆ, ನಮಗೆ ಯಾಕೆ ಮನೆ ಅಂತ. ಇಂತಹ ಪರಿಸ್ಥಿತಿಯಲ್ಲಿ ಈ ಹಸ್ತಿನಾವತಿಯ ಸಾಮ್ರಾಜ್ಯದ ವಿಲಕ್ಷಣವಾದಂತಹ ಒಂದು ಪ್ರಕ್ರಿಯೆ ಪ್ರಾರಂಭ ಆಯಿತು. ಯಾವಾಗ ಕೌರವರು ಪಾಂಡವರು ಹುಟ್ಟಿದ ಮೇಲೆ 105 ಮಕ್ಕಳು ನಡೆದಾಡ್ತಾ ಯಾವಾಗ ವಂಶವಲ್ಲರಿ ಕಳೆದು ಹೋಗ್ತದಂತಾದಾಗ ವೇದವ್ಯಾಸರ ಅನುಗ್ರಹದಿಂದ 105 ಮಕ್ಕಳು ಅರಮನೆಯ ಆವರಣದಲ್ಲಿ ಪೂರ ಮಕ್ಕಳೇ. ಎಂತಹ ಒಂದು ಕಲರವ! ಅದು ಮುಂದುವರಿಯುತ್ತೆ, ಅದು ಮುಂದುವರಿಲಿಲ್ಲ. ಬೆಳೆಯುತ್ತಾ ದಾಯಾದಿಗಳಾಗಿ ವಂಶವೇ ವಿಭಾಗವಾಗುವಂತೆ ಭೀಷ್ಮಾಚಾರ್ಯರು ಧರ್ಮರಾಯನಿಗೆ ಮತ್ತು ಕೌರವನಿಗೆ 2 ಭಾಗ ಮಾಡಿಕೊಟ್ರು. ಅಲ್ಲಿಯೂ ಸಮಾಧಾನ ಆಗಲಿಲ್ಲ. ದ್ಯೂತ ಆಯಿತು. ಯಾವುದನ್ನು ಕಂಡನು ಕೃಷ್ಣನಂತ ಹೇಳಿದ್ರು, ಈ ಕಣ್ಣು ದಣಿಯೇ, ಇದು ದಣಿದ ಕಣ್ಣು ಈಗ ನನ್ನದು. ದಣಿಯೇ, ದಣಿದ ಕಣ್ಣು. ಇಲ್ಲದಿದ್ರೆ ಯಯಾತಿ ಮಹಾರಾಜ ಕೂಪದಲ್ಲಿ ಬಿದ್ದಂತಹ ದೇವಯಾನೆಯನ್ನ ಶಲ್ಯ ಕೊಟ್ಟು ಸೀರೆ ಇಲ್ಲದವಳು ಎಳೆದ ಮೇಲೆ ತಂದಂತಹ ಆ ವಂಶದ ನಮ್ಮ ಒಂದು ಸಭೆಯಲ್ಲಿ ಕುಲವಧುವಾದಂತಹ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನ ಮಾಡಲಿಲ್ವಾ? ಅದನ್ನು ನೋಡಿದ ಕಣ್ಣು, ದಣಿದ ಕಣ್ಣು. ಈಗ ಕಣ್ಣು ಮಂಜಾಗಿದೆ. ಇಂತಹ ಯಾವುದೂ ಬೇಡ. ಈಗ ಹಸ್ತಿನಾವತಿಯಲ್ಲಿ ಅಪ್ರಯೋಜಕ ಪ್ರಧಾನಮಂತ್ರಿ, ಒಂದು ಕಾಲದ ದೊಡ್ಡ ಪ್ರಧಾನಮಂತ್ರಿ ವಿದುರ, ಇವತ್ತು ಯಾರಿಗೂ ನಿಷ್ಪ್ರಯೋಜಕವಾದಂತಹ ಒಂದು ವ್ಯಕ್ತಿ. ಏನು ಮಾಡುವ? ಮನೆಯಲ್ಲಿಯೂ ಸಮಾಧಾನ ಇಲ್ಲ. ಏಕಾಂಗಿಯಾಗಿ ಭಗವಂತನ ಧ್ಯಾನವನ್ನು ಮಾಡ್ತಾ ಕುತ್ಕೊಳ್ಳುವಂಥದ್ದು. ಹೊಸ ಪೀಳಿಗೆ ಬಂತು. ಅನಭಿಷಿಕ್ತ ದೊರೆ ಕೌರವ ದುಷ್ಟ ಚತುಷ್ಟಯರೊಂದಿಗೆ ಸೇರಿ ಅವನದ್ದೇ ಆದ ಜನ ಒಳ್ಳೆಯವ, ಆದರೆ ಹೇಳಿದ್ದನ್ನು ಕೇಳುವುದಿಲ್ಲ. ಹೇಳಿದ್ದನ್ನು ಕೇಳಿದ್ರೆ ನಾವು ಹೇಳುದು ಯಾಕೆ? ಮತ್ತೆ ನಾವು ಹೇಳಿದ್ದಲ್ಲಿ ನಡೆಯುವುದಿಲ್ಲ ಅಂತ ಹೇಳಿದ್ರೆ, ಮಂತ್ರಿಯ ಮಾತು ನಡೆಯುವುದಿಲ್ಲ ಅಂತ ಹೇಳಿದ್ರೆ, ಅದು ಅನುಷ್ಠಾನಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರೆ, ಮತ್ತೆ ನಾವು ಯಾಕೆ ಹೇಳಬೇಕು? ಬಾಯಿ ಮುಚ್ಚಿ ಸುಮ್ಮನೆ ಕೂತ್ಕೊಂಡದ್ದು. ಮೊನ್ನೆ ವರ್ತಮಾನ ಬಂತಲ್ಲ, ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣ ಬರ್ತಾನೆ. ಆಹಾ, ಭಗವಂತ ಭೂಮಿಗೆ ಇಳಿದು ಬಂದಂತಹ ಭಗವಂತನನ್ನು ಕಾಣುವಂತಹ ಯೋಗ ನಮಗೆ ಸಿಗ್ತದಲ್ಲ. ಪಾಂಡವರಿಗೂ ಕೌರವರಿಗೂ ಉಂಟಾದಂತಹ ಈ ವ್ಯಾಜ್ಯವನ್ನ ಭಗವಂತ ಅವನಿಗೆ ಆಗುವಂಥದ್ದೇನಿಲ್ಲ. ಭಗವಂತನೊಲಿದರೆ ಕೊರಡು ಕೊನರುವುದು. ಕುಬ್ಜೆಯ ಡೊಂಕನ್ನು ತಿದ್ದಿದವ, ಯಾವುದು ಕಿರುಬೆರಳಿನಲ್ಲಿ ಗೋವರ್ಧನ ಗಿರಿಯನ್ನು ಎತ್ತಿದವ, ಅಗಣಿತ ಪಟು ಅಂತಹ ಕೃಷ್ಣ ಖಂಡಿತ ಈ ಒಂದು ಕಾರ್ಯಕ್ರಮಕ್ಕೆ ಬಂದ್ರೆ
ಕೃಷ್ಣ ಸಂಧಾನ ವಿಷಯ ಹಳೆದು, ಎಷ್ಟೋ ಜನ ಸಂಧಾನಕ್ಕೆ ಬಂದರು, ಸಂಜಯನ ಅವರೆಲ್ಲ ಬಂದು ಹೋಗಿದ್ದಾರೆ. ಕೃಷ್ಣನ ಸಂಧಾನದಿಂದಲಾದರೂ ಈ ಒಂದು ವ್ಯಾಜ್ಯಕ್ಕೆ ಒಂದು ತೀರ್ಮಾನ ಸಿಗುತ್ತದೆ ಅನ್ನುವಂತಹ ದೃಷ್ಟಿಯಿಂದ ಬರ್ತಾನೆ ಕೃಷ್ಣ ಅಂತ ನಿನ್ನೆ ಬಹಳ ವೈಭವ, ಏನು ವೈಭವ, ಏನು ವೈಭವ. ಕೃಷ್ಣ ಬರ್ತಾನಂತ ಈ ಮಂಜು ಹಿಡಿದ ಕಣ್ಣನ್ನು ಹಿಡ್ಕೊಂಡು ನಾನು ಹೋಗಿದ್ದೆ. ಆ ಜನಸಂದಣಿಯಲ್ಲಿ ಕೃಷ್ಣನನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ, ದೂರದಲ್ಲಿ ನೋಡಿದೆ. ಕೃಷ್ಣ ನನ್ನನ್ನು ಗಮನಿಸಲಿಲ್ಲ. ಎಲ್ಲರ ಮನೆಗೆ ಹೋದ. ಅವರೆಲ್ಲ ಕೃಷ್ಣ ಬರ್ತಾರಂತ ವಿವಿಧ ರೀತಿಯ ಪಕ್ವಾನ್ನಗಳನ್ನು ಮಾಡಿಟ್ಟವರು. ನಾನು ನನ್ನ ಹೆಂಡತಿ ಬಾರಸವಿಗೆ ಹೇಳಿದೆ, ಏನು ಮಾಡಬೇಡ, ನಮ್ಮ ಹತ್ರ ಅವನನ್ನು ಭಗವಂತನನ್ನು ನಮ್ಮ ಮನೆಗೆ ಬರ್ತಾನಂತ ಹೇಳು ಅದಕ್ಕೆ ಉಂಟ ನಮಗೆ? 1000 ಸೂರ್ಯನ ಕಿರಣವನ್ನು ಒಮ್ಮೆನೆ ನೋಡುವಂತಹ ಶಕ್ತಿ ನಮ್ಮ ಕಣ್ಣಿಗಿದೆ. ಆ ಭಗವಂತ ನನ್ನ ಮನೆಗೆ ಬರ್ತಾನ? ರಾಜಕಾರ್ಯವಾಗಿ ರಾಜನಿಯೋಗಿಯಾಗಿ ಬಂದಂತಹ ಕೃಷ್ಣ ಅರಮನೆಯಲ್ಲಿ ಮಾಡಬೇಕಾದಂತೆ ಕೆಲಸ, ವ್ಯಾಜ್ಯ ಅಥವಾ ಸಂಧಾನದ ಪ್ರಕ್ರಿಯೆ ಮಾಡ್ತಾನೆ, ನನ್ನ ಮನೆಗೆ ಯಾಕೆ ಬರ್ತಾನೆ ಅಂತ ಸುಮ್ಮನೆ ಜಗಲಿಯಲ್ಲಿ ಕೂತಿದ್ದೆ. ಏನದು? ಕುದುರೆಗಳ ಕರಪುಟದ ಶಬ್ದ. ಓಹೋ ಹೋ ಹೋ, ಕೃಷ್ಣರ ರಥ, ಭವ್ಯವಾದಂತಹ ಚಿನ್ನದ ರಥ ನನ್ನ ಮನೆಯ ಒಂದೇ ಬರ್ತಾ ಇದೆ. ಆ ಕಾಣಬಾರದೆ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.